ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಗೋಧಿ ನುಚ್ಚಿಂದ ಪಾಯಸ ಮಾಡೋಣ. ಪಾಯಸ ಅಂತ ಹೇಳ್ಬೋದು ಅಥವಾ ಹುಗ್ಗಿ ಪಾಯಸ ಅಂತ ಹೇಳ್ಬೋದು ಅಥವಾ ಗೋಧಿ ನುಚ್ಚಿನ ಪಾಯಸ ಅಂತ ಕೂಡ ಹೇಳ್ಬೋದು. ಇದನ್ನು ಮಾಡೋಣ. ನೋಡಿ, ನಾನು ಒಂದು ಅರ್ಧ ಬೌಲು ಗೋಧಿ ನುಚ್ಚನ್ನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಬೆಲ್ಲ ಕೂಡ ತಗೊಳ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ. ಮತ್ತು ನಾವು ಇದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಕುಕ್ಕರ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಈ ಅರ್ಧ ಬೌಲು ಗೋಧಿ ನುಚ್ಚನ್ನು ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ನಾನು ಒಂದು 3 ವಿಷಲ್ ಆಗುವಷ್ಟು ಇದನ್ನು ಬೇಯಿಸ್ಕೊಳ್ತೇನೆ. ಸ್ನೇಹಿತರೆ, ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಹಾಕಿದ್ದು ಸ್ವಲ್ಪ ಎಷ್ಟೊಂದಾಗಿದೆ ನೋಡಿ. ಹಾಗೆಯೇ ಇದು ಸ್ವಲ್ಪ ಹಾಕಿದ್ರೇ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಒಂದು ಪಾತ್ರೆಯಲ್ಲಿ ನಾನು 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಅಕ್ರೋಡ್ ಕೂಡ ಹಾಕಿದ್ದೀನಿ. ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಬನ್ನಿ ಸ್ನೇಹಿತರೆ, ಮಾಡೋಣ. ಕರಗಿಸಿರೋ ಬೆಲ್ಲ ಅನ್ನು ಸೋಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಲಿನ ಪುಡಿ ಬೇಕು. ನಾನು ಅಮೂಲ್ಯ ಅವರದ್ದು ಹಾಲಿನ ಪುಡಿ ತಗೊಂಡಿದ್ದೀನಿ. ಇದನ್ನು ನಾವು ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಾಕಿ ಕೂಡ ಮಾಡ್ಬೋದು. ಹಾಲಿಗಿಂತ ಹಾಲಿನ ಪುಡಿ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಹಾಲಿನ ಪುಡಿನ ತಗೊಂಡಿದ್ದೀನಿ. ಒಂದು 8 ಸ್ಪೂನು ಹಾಲಿನ ಪುಡಿ ತಗೊಂಡು ಅದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಹಾಲನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಕುದಿಯುವಾಗ ನಾವು ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಚೆನ್ನಾಗಿ ಸ್ವಲ್ಪ ಕುದಿ ಬರುವಾಗ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಆಯಿತು. ಟೇಸ್ಟಿಯಾದ ಗೋಧಿ ಹುಗ್ಗಿ ಪಾಯಸ ತಯಾರಾಗುತ್ತೆ. ರುಚಿಯಾದ ಹುಗ್ಗಿ ಪಾಯಸ ತಯಾರಾಗಿದೆ. ತುಂಬ ಸೂಪರಾಗಿ ಬಂದಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ. ಬಾಯಲ್ಲಿ ಇಡ್ತಿದ್ದಂಗೆ ಕರಗೋಗುತ್ತೆ. ಹಾಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸ್ನೇಹಿತರೆ. ಹಾಗೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.